ನೀವು ನೋಡ್ತಾ ಇದ್ದೀರಾ ಜನಸೇವಾ ಕನ್ನಡ ಟಿವಿ. ಇದು ನಿಮ್ಮ ವಾಹಿನಿ. ಇದ್ದದ್ದು ಇದ್ದಾಗೆ. ಮಹದೇವಪುರ ಗ್ರಾಮದ ಶ್ರೀ ಸಿದ್ದಪ್ಪಾಜಿ ದೇವಸ್ಥಾನದಲ್ಲಿ ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತ ಜಾಗರಣೆ ಹಾಗೂ ವಿಶೇಷ ಪೂಜೆ, ಮಹಾಮಂಗಳಾರತಿ ಹಾಗೂ ಭಕ್ತಾದಿಗಳಿಗೆ ಅನ್ನಸಂತರ್ಪಣೆ ಅದ್ದೂರಿಯಾಗಿ ಜರುಗಿತು. ಈ ಸಂದರ್ಭದಲ್ಲಿ ವಿಶ್ವಕರ್ಮ ಸೇವಾ ಟ್ರಸ್ಟ್ ಯಜಮಾನರಾದ ಮಂಟೇಲಿಂಗಾಚಾರಿ, ಶ್ರೀ ಸಿದ್ದಪ್ಪಾಜಿ ಸೇವಾ ಟ್ರಸ್ಟ್ ಅಧ್ಯಕ್ಷರಾದ ಚಂದ್ರಶೇಖರ್, ಕಾರ್ಯದರ್ಶಿ ಜಗದೀಶ್, ಖಜಾಂಚಿ ಗೋವಿಂದಾಚಾರಿ, ಅರ್ಚಕರಾದ ರಾಕೇಶ್, ನಟರಾಜ್, ಕುಲಬಾಂಧವರು ಹಾಗೂ ಗ್ರಾಮಸ್ಥರು ಸೇರಿದಂತೆ ಇತರರು ಹಾಜರಿದ್ದರು. ಇವಾಗ ನಮ್ದು ಏನಾಗಿದೆ ಅಂದರೆ ಈ ವರ್ಷ ಮಾಡಿ 25 ವರ್ಷ ಆಗಿದೆ. 25 ವರ್ಷ ನಾವು ಚಿಕ್ಕ ದೇವಸ್ಥಾನದಲ್ಲಿದ್ವಿ. ಈಗ ಇದನ್ನು ದಾನವಾಗಿ ಊರಿನವರು ಗ್ರಾಮಸ್ಥರು ಕೊಟ್ಟಿದ್ದಾರೆ, ಮಾಡಿದ್ದೇವೆ. ಈಗ ಈ ದೇವಸ್ಥಾನ ಮಾಡಿ ಇದು ಬೇರೆ 2 ವರ್ಷ, 2 ವರ್ಷದ ವಾರ್ಷಿಕೋತ್ಸವ ಮಾಡಿದ್ದೀವಿ. ಅಂದರೆ ನಾವು ಇನ್ನೊಂದು ಸ್ವಲ್ಪ ಜಾಸ್ತಿ ಮಾಡಬೇಕಾಯ್ತು, ಆದರೆ ಸ್ವಲ್ಪ ನಮ್ಮದು 2 ವರ್ಷ ಆಗಿದ್ದಲ್ಲ, ಆ ಉದ್ದೇಶಕ್ಕಾಗಿ ಈಗ ಸ್ವಲ್ಪ ಕಡಿಮೆ ಬಜೆಟ್ನಲ್ಲಿ ಮಾಡಿದ್ದೀವಿ. ಪ್ರತಿ ವರ್ಷವೂ ಇದು ನಡೀತಾನೆ ಇರ್ತದೆ. ಆಮೇಲೆ ಇನ್ನೊಂದು ಏನಂದರೆ, ಈ ವರ್ಷದಿಂದ ಇಲ್ಲಿ ಬಸಪ್ಪ 2 ಬಸಪ್ಪ ಇಲ್ಲಿ ಉಂಟು. ಆಮೇಲೆ ಇಲ್ಲಿ ಆಗು ಹೋಗುವೆಲ್ಲ ಬರುವಂಥ ಭಕ್ತಾದಿಗಳಿಗೆ ಒಳ್ಳೆಯದು ಕೆಟ್ಟದ್ದೆಲ್ಲವೂ ನಡೀತಾ ಇರ್ತದೆ. ಈಗಾಗಲೇ ಸುಮಾರು ಜನಕ್ಕೆಲ್ಲ ಒಳ್ಳೆಯದಾಗಿದೆ. ನಮಗೆ ಈ ದೇವಸ್ಥಾನ ಓಪನ್ ಆಗಿ ಇಷ್ಟೊಂದು ಅಭಿವೃದ್ಧಿ ಆಯ್ತದೆ ಅಂದರೆ ನಮ್ಮ ದೇವರೇ ಸಾಕು. ಬೆಳಗ್ಗೆಯಿಂದ ಏನೇನು ಪೂಜೆ ಕಾರ್ಯಕ್ರಮ ಮಾಡಿ? ಬೆಳಿಗ್ಗೆಯಿಂದ ಇದು ರಾತ್ರಿಯಿಂದ 5 ಪೂಜೆ ನಡೆದಿದೆ ನಮ್ಮ ದೇವಸ್ಥಾನಕ್ಕೆ. ಬೆಳಗಿನ ಜಾವ ಬೆಳಿಗ್ಗೆ 6 ಗಂಟೆ ತನಕ 5 ಪೂಜೆ ಆಗಿದೆ. ಪುನಃ ಇದು ಕಾಶಿ ವಿಶ್ವನಾಥದ ಜೊತೆಯಲ್ಲಿ 4 ಗಂಟೆಯ ಹೋಗಿ ಮೆರವಣಿಗೆ ಆಗಿದೆ. ಅಲ್ಲಿಂದ ಬಂದು ಮಹಾಮಂಗಳಾರತಿ ಮಾಡಿ ಪ್ರಸಾದ. ಓಕೆ ಸರ್, ನಿಮ್ಮ ಹೆಸರು? ನಮ್ಮ ಹೆಸರು ಮಂಟೇಲಿಂಗಾಚಾರಿ, ಗ್ರಾಮ ಪಂಚಾಯತಿ ಮೆಂಬರು, ಯಜಮಾನ. ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋ ನೋಟಿಫಿಕೇಷನ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.